ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಬಂಧುಗಳೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು SATS ಕರ್ನಾಟಕ ತಂತ್ರಾಂಶದಲ್ಲಿ ಯುಡೇಸ್ ಪ್ಲಸ್ ಅದರಲ್ಲಿ ಬರ್ತಕ್ಕಂಥ ಸೆಕ್ಷನ್ 8 ರಿಸಿಪ್ಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಡೀಟೇಲ್ಸ್ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೇನೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ SATS ಗೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ನೀವು ಬೇಕಾದ್ರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾವು ನಮ್ಮ ಶಾಲೆಯ SATSಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಇಲ್ಲಿ ಈ ರೀತಿಯ ಹೋಮ್ ಪೇಜ್ ಕಾಣುತ್ತಲ್ವಾ. ಸೊ ಇದರಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ಸ್ ಇದೆ. ಆ ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ಸ್ ಬರ್ತವೆ. ಅದರಲ್ಲಿ ನೋಡಿ ಯುಡೇಸ್ ಅಪ್ಡೇಟ್ ಸ್ಕೂಲ್ ಇನ್ಫೋ ಅಂಡ್ ಯುಡೇಸ್ ಪ್ಲಸ್ ಅಂತ ಎರಡನೇ ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಯುಡೇಸ್ ಪ್ಲಸ್ ಆಪ್ಷನ್ನು ಓಪನ್ ಆಗುತ್ತೆ. ನೋಡಿ ಯುಡೇಸ್ ಪ್ಲಸ್ ಆಪ್ಷನ್ನು ಓಪನ್ ಆಯಿತು. ಸೊ ಇದರಲ್ಲಿ ನಾನಿವತ್ತು ಸೆಕ್ಷನ್ 8 ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಏನಿದೆ ಸೆಕ್ಷನ್ 8 ಅಂದರೆ ರೆಸಿಪ್ಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಮಾಹಿತಿ ಇದೆ. ಸೊ ಬನ್ನಿ ಇವತ್ತಿನ ಮಾಹಿತಿನ ಈಗ ಶುರು ಮಾಡೋಣ. ಸೊ ಈಗ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ನಮಗೆ ರೆಸಿಪ್ಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಆಪ್ಷನ್ನು ಓಪನ್ ಆಗುತ್ತೆ. ನೋಡಿ ಆಪ್ಷನ್ ಓಪನ್ ಆಗಿದೆ. ಅಪ್ಡೇಟ್ ರಿಸಿಪ್ಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಅಂಡರ್ RMSA SS ಅಂತ. ಸೊ ನೆಕ್ಸ್ಟ್ 8.1 ಏನಿದೆ ಅಂದರೆ ಗ್ರಾಂಟ್ ರಿಸೀವ್ಡ್ ಬೈ ಸ್ಕೂಲ್ ಅಂಡ್ ಎಕ್ಸ್ಪೆಂಡಿಚರ್ ಮೇಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್. ಅಂದರೆ ಇಂದಿನ ವರ್ಷ, ಇಂದಿನ ಒಂದು ಇದೇನು ಈ ವರ್ಷ ಇದು 2021-22ನೇ ಸಾಲು. ಸೊ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗಿರ್ತಕ್ಕಂಥ ಮಾಹಿತಿ 2020-21ನೇ ಆರ್ಥಿಕ ವರ್ಷದ ಒಂದು ಹಣಕಾಸು ಅನುದಾನದ ಮಾಹಿತಿಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು ಫಾರ್ ಗೌರ್ಮೆಂಟ್ ಅಂಡ್ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಓನ್ಲಿ. ಇದು ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಮಾತ್ರ ಈ ಆಪ್ಷನ್ ಅನ್ವಯ ಆಗುತ್ತೆ. ಸೊ ಬನ್ನಿ ಈಗ ನೋಡೋಣ ಏನೇನಿದೆ ಅಂತ. ಸೊ ಈಗ ನೋಡಿ ಸೀರಿಯಲ್ ನಂಬರ್ ಇದೆ. ಗ್ರಾಂಟ್ ಅಂಡರ್ ಸಮಗ್ರ ಶಿಕ್ಷಣ, ಸಮಗ್ರ ಶಿಕ್ಷಣ ಅಡಿಯಲ್ಲಿ ಬಂದಂತ ಅನುದಾನ ಯಾವ್ಯಾವುದು ಇಲ್ಲಿ ನೋಡ್ಬೋದು. ಪಕ್ಕದಲ್ಲಿ ರಿಸಿಪ್ಟ್ ಅಂತ ಇದೆ, ಎಕ್ಸ್ಪೆಂಡಿಚರ್ ಅಂತ ಇದೆ. ಅಂದ್ರೆ ನಿಮ್ಮ ಶಾಲೆಗೆ ಎಷ್ಟು ಅನುದಾನ ಬಂತು, ಎಷ್ಟು ಖರ್ಚಾಯ್ತು. ಈಗ ಒಂದೊಂದೇದಾಗಿ ನೋಡೋಣ. ಒಂದನೇದು ಕಾಂಪೋಸಿಟ್ ಸ್ಕೂಲ್ ಗ್ರಾಂಟ್, ಅಂದ್ರೆ ಶಾಲಾ ಅನುದಾನ ಎಷ್ಟು ಬಂದಿತು. ಲೈಬ್ರರಿ ಗ್ರಾಂಟ್. ಮೂರನೇದು ಗ್ರಾಂಟ್ ಫಾರ್ ಸ್ಪೋರ್ಟ್ಸ್ ಅಂಡ್ ಫಿಸಿಕಲ್ ಎಜುಕೇಶನ್. ನೆಕ್ಸ್ಟ್ ನಾಲ್ಕನೇದು ಗ್ರಾಂಟ್ ಫಾರ್ ಮೀಡಿಯಾ ಅಂಡ್ ಕಮ್ಯುನಿಟಿ ಮೊಬೈಲೈಸೇಷನ್. ನೆಕ್ಸ್ಟ್ ಐದನೇದು ಗ್ರಾಂಟ್ ಫಾರ್ ಟ್ರೈನಿಂಗ್ ಆಫ್ SMC ಆರ್ STMC. ನೋಡಿ ಹಿಂದಿನ ಆರ್ಥಿಕ ವರ್ಷದಲ್ಲಿ STMC ತರಬೇತಿಗಂತಾನೆ ಅನುದಾನವನ್ನ ಬಿಡುಗಡೆ ಮಾಡಿದ್ರು ಹಿಂದಿನ ವರ್ಷ. ಸೊ ಆ ಅನುದಾನವನ್ನು ನಾವಿಲ್ಲಿ ರಿಸಿಪ್ಟ್ ಮತ್ತೆ ಅದರಲ್ಲಿ ಎಂಟ್ರಿ ಮಾಡಬೇಕು. ಖರ್ಚಾಗಿದ್ರೆ ಎಕ್ಸ್ಪೆಂಡಿಚರ್ ಅಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಂಟ್ ಫಾರ್ ಸಪೋರ್ಟ್ ಅಟ್ ಪ್ರೀ ಸ್ಕೂಲ್ ಲೆವೆಲ್. ಇದು ಓನ್ಲಿ ಫಾರ್ ಪ್ರೈಮರಿ ಸ್ಕೂಲ್ ಆರ್ ಸೆಕ್ಷನ್ ಅಂತ ಇದೆ. ನೆಕ್ಸ್ಟ್ 7ನೇ ಅವಕಾಶ ಇದೆ. 7ನೇ ಆಪ್ಷನ್ ಏನಪ್ಪ ಅಂದ್ರೆ ಗ್ರಾಂಟ್ ಫಾರ್ ಮೇಜರ್ ರಿಪೇರಿ. ಅಂದ್ರೆ ದೊಡ್ಡ ಪ್ರಮಾಣದ ದುರಸ್ತಿಗೆ ಏನಾದರೂ ಅನುದಾನ ಬಂದಿದ್ರೆ ಆ ಅನುದಾನದ ಮಾಹಿತಿಯನ್ನ ಎಷ್ಟು ಬಂದಿತ್ತು, ಎಷ್ಟು ಖರ್ಚಾಯ್ತು ಅಂತ ನೀವಿಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು 8.2 ಇದೆ. ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ರಿಸೀವ್ಡ್ ಬೈ ದ ಸ್ಕೂಲ್. ಅಂದ್ರೆ ಶಾಲೆ ಮತ್ತೆ ಇಲ್ಲಿ ಅನುದಾನ ಯಾರಾದ್ರೂ ಸಹಾಯಧನವನ್ನು ಪಡೆದಿದ್ರೆ ಯಾರಿಂದ, ಉದಾಹರಣೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ NGO ಇಂದ ಏನಾದ್ರೂ ಶಾಲೆ ಆರ್ಥಿಕ ಸಹಾಯವನ್ನು ಪಡೆದಿದ್ರೆ ಇಲ್ಲಿ ನೋಡಿ ಎಸ್ ಪಡೆದಿದ್ರೆ ಎಸ್ ಅಂತ ಹಾಕ್ಬೇಕು. ಎಸ್ ಅಂತ ಹಾಕಿದ್ರೆ ಪಕ್ಕದಲ್ಲಿ ನೇಮ್ ಅಂದ್ರೆ ಆ NGO ಹೆಸರನ್ನ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಅಮೌಂಟ್, ಎಷ್ಟು ಹಣವನ್ನು ಅವರು ಕೊಟ್ಟಿದ್ರು ಅಂತ ನಾವಿಲ್ಲಿ ಹಾಕ್ಬೇಕು. ಒಂದು ವೇಳೆ ಯಾವುದೇ NGO ಸಹಾಯ ಮಾಡಿಲ್ಲ ಅಂದ್ರೆ ನೀವು ನೋ ಅಂತ ಹಾಕಿ. ಅದೇ ರೀತಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಈ ಪಬ್ಲಿಕ್ ಸೆಕ್ಟರ್ನಿಂದ, ಸಾರ್ವಜನಿಕ ವಲಯದಿಂದ ನಿಮ್ಗೆ ಏನಾದರೂ ಅನುದಾನದ ಸಹಾಯ ಆಗಿದ್ರೆ ಸೇಮ್ ನೀವಿಲ್ಲಿ ಎಸ್ ಅಂತ ಹಾಕ್ಬೇಕು, ಇಲ್ಲಾಂದ್ರೆ ನೋ ಅಂತ ಹಾಕ್ಬೇಕು. ಕಮ್ಯುನಿಟಿ, ಸಮುದಾಯದಿಂದ ಹಣದ ಸಹಾಯ ಪಡೆದಿದ್ರೆ ದಾನಿಗಳಿಂದ. ನೆಕ್ಸ್ಟ್ ಅದರ್ಸ್, ಈ ತರ ಯಾವ್ದಾದ್ರು ಇದ್ರೆ ನೀವಿಲ್ಲಿ ಕೊಟ್ಟಿದ್ರೆ ಎಸ್ ಅಂತ ಹಾಕಿ ಅವರ ಹೆಸರನ್ನು ಹಾಕ್ಬಿಟ್ಟು ಮುಂದೆ ಅವ್ರು ಕೊಟ್ಟಂತ ಅಮೌಂಟ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು 8.3 ಇದೆ. ವೆದರ್ ಸ್ಕೂಲ್ ಇಸ್ ಮೇಂಟೈನಿಂಗ್ ಇನ್ವೆಂಟರಿ ರಿಜಿಸ್ಟರ್ ಫಾರ್ ದ ಫಾಲೋಯಿಂಗ್. ಇಲ್ಲಿ 3 ಆಪ್ಷನ್ಸ್ ಇದಾವೆ. ICT ಐಟಮ್, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್, ಲೈಬ್ರರಿ ಬುಕ್ಸ್ ಅಂತ. ಸೊ
ಈ 3 ಇನ್ವೆಂಟರಿ ರಿಜಿಸ್ಟರ್ಗೆ ಮೇಂಟೈನ್ ಮಾಡಿದ್ರಿ ದಾಖಲೆಯನ್ನ, ದಾಸ್ತಾನು ವಹಿ ಅಂತ ಕರಿತೀವಲ್ಲ ಅದು. ಲೈಬ್ರರಿ ಬುಕ್ಸ್, ನಾವು ಇದಕ್ಕೆ ದಾಸ್ತಾನು ವಹಿಯನ್ನ ಮೇಂಟೈನ್ ಮಾಡಿರ್ತೀವಿ ಲೈಬ್ರರಿ ಬುಕ್ಸ್ಗೆ. ಅದೇ ರೀತಿ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಅಂದ್ರೆ ಕ್ರೀಡಾ ಉಪಕರಣಗಳು, ಅವುಗಳಿಗೆ ಒಂದು ಸಪ್ರೇಟ್ ಒಂದು ದಾಸ್ತಾನು ವಹಿಯನ್ನ ನಿರ್ವಹಣೆ ಮಾಡಿದ್ರೆ ಎಸ್ ಅಂತ ಹಾಕಿ. ICT ಐಟಮ್ಸ್ ಅಂದ್ರೆ ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಒಂದು ಏನಾದರೂ ಐಟಮ್ಗಳು ನಿಮ್ಮ ಶಾಲೆಯಲ್ಲಿ ಇದ್ದರೆ, ಕಂಪ್ಯೂಟರ್ ಇರ್ಬೋದು, ಪ್ರಿಂಟರ್, ಸ್ಕ್ಯಾನರ್, ಲ್ಯಾಪ್ಟಾಪ್, ಈ ರೀತಿ ICTಗೆ ಸಂಬಂಧಪಟ್ಟಂತೆ ನೀವೇನಾದರೂ ಇದ್ರೆ ನಿಮ್ಮ ಶಾಲೆಯಲ್ಲಿ ಉಪಕರಣಗಳಿದ್ರೆ ಅದಕ್ಕೆ ಒಂದು ರಿಜಿಸ್ಟರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಆ ರಿಜಿಸ್ಟರ್ನ ಮೇಂಟೈನ್ ಮಾಡಿ ನೀವು ಇಲ್ಲಿ ಮೇಂಟೈನ್ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಸೊ ಇದಿಷ್ಟು ಆಪ್ಷನ್ ಅನ್ನು ನೀವು ಎಂಟ್ರಿ ಮಾಡಿ ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆ, ನೀವು ಸೇವ್ ಮಾಡಬೇಕು. ಸೊ ನಾನು ಎಲ್ಲ ಮಾಹಿತಿನ ಎಂಟ್ರಿ ಮಾಡಿದ್ದೇನೆ. ಈಗ ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಡು ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ, ಓಕೆ ಕೊಡಿ. ಓಕೆ ಕೊಟ್ಟಾಗ ನಾವು ಎಂಟ್ರಿ ಮಾಡಿದಂಥ ಮಾಹಿತಿ ಸೇವ್ ಆಯಿತು. ಸೊ ಈಗ ಸೇವ್ ಆಗಿದೆ. ಇದನ್ನು ನಾನು ನೆಕ್ಸ್ಟ್ ಏನು ಮಾಡಬೇಕು, ವ್ಯಾಲಿಡೇಟ್ ಮಾಡಬೇಕು. ಸೊ ವೇಟ್ ಮಾಡಿ, ನೋಡಿ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಈಗ ನಾವೇನು ಮಾಡಿ ಹಿಂಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸ್ಕ್ರಾಲ್ ಮಾಡಿದಾಗ ನೋಡಿ ಪಕ್ಕದಲ್ಲಿ ವ್ಯಾಲಿಡೇಟ್ ಬಟನ್ ಬಂದಿದೆ. ಸೊ ಈಗ ನಾವೇನು ಮಾಡಬೇಕು, ಈಗ ವ್ಯಾಲಿಡೇಟ್ ಮಾಡಬೇಕು. ನೋಡಿ ವ್ಯಾಲಿಡೇಟ್ ಮಾಡುವ ಮುಂಚೆ ಅಪ್ಡೇಟ್ ಅಂತ ಇದೆ, ನೀವು ಒಂದ್ಸರಿ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ಹೆಂಗನಾಗ್ಲಿ ನೀವು ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿ ಸರಿಯಾಗಿದೆಯೋ ಇಲ್ಲ ಅಂತ, ತಪ್ಪಿದ್ರೆ ಮತ್ತೆ ಅಪ್ಡೇಟ್ ಮಾಡಿ. ವ್ಯಾಲಿಡೇಟ್ ಮಾಡಿದ್ಮೇಲೆ ಏನು ಮಾಡೋದಕ್ಕೆ ಬರೋದಿಲ್ಲ. ಸೊ ನಾನು ಮಾಹಿತಿಯನ್ನು ಸರಿಯಾಗಿ ಎಂಟ್ರಿ ಮಾಡಿದ್ದೇನೆ, ಚೆಕ್ ಮಾಡಿದ್ದೇನೆ. ಈಗ ವ್ಯಾಲಿಡೇಟ್ ಮಾಡ್ತೇನೆ. ಸೊ ವ್ಯಾಲಿಡೇಟ್ ಮಾಡಬೇಕಂದ್ರೆ ಆ ವ್ಯಾಲಿಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆರ್ ಯು ಶ್ಯೂರ್ ಅಂತ ಕೇಳುತ್ತೆ, ಓಕೆ ಕೊಡಿ. ಮತ್ತೆ ಕನ್ಫರ್ಮೇಷನ್ ಮೆಸೇಜ್ ಕೇಳುತ್ತೆ, ಓಕೆ ಕೊಡಿ. ಸೊ ಓಕೆ ಕೊಟ್ಟಾಗ ನೋಡಿ UDAS ಪ್ಲಸ್ ಫಾರಂ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬಂತು. ಸೊ ಈಗ ಹಂಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸ್ಕ್ರಾಲ್ ಮಾಡಿ ನೋಡಿ ಸೆಕ್ಷನ್ 8 ಸಬ್ಮಿಟ್ ಆಗಿದೆ, ವೆರಿಫೈಡ್ ಆಗಿದೆ. ಸೊ ಈ ರೀತಿ ನಾವು UDAS ಪ್ಲಸ್ ಅಲ್ಲಿ ರೆಸಿಪ್ಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಮಾಹಿತಿಯನ್ನು ಸುಲಭವಾಗಿ ಫಿಲ್ ಮಾಡ್ಬೋದು. ಓಕೆನಾ? ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆಕ್ಷನ್ 10 ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ವಿಡಿಯೋ ಇಷ್ಟ ಆಯ್ತಲ್ವಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.